ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ರಾಮದೇವ್ ಅವ್ರ ಹೆಸರು ನೀವು ಕೇಳಲಿಕ್ಕೆ ಬೇಕು, ಬಿಡಿಸೋ ಅವಶ್ಯಕತೆ ಇಲ್ಲ. ಬಾಬಾ ರಾಮದೇವರು ತಮ್ಮ ಪ್ರಾಡಕ್ಟ್ಗಳನ್ನು, ತಮ್ಮ ಉತ್ಪಾದನೆಯನ್ನು, ಅದರ ಬಗ್ಗೆ ವರ್ಣನೆಯನ್ನು, ಅದರ ಅಸಾಧ್ಯದ ಸಾಧ್ಯತೆಗಳನ್ನು ಹೇಳ್ಕೊಳ್ಳಿ, ಏನು ತಪ್ಪಿಲ್ಲ. ಆದರೆ ಅದು ಸುಳ್ಳಿನಿಂದ ಕುಡಿಬಾರ್ದು. ಅದೇ ಕಾಲಕ್ಕೆ ಇನ್ನೊಬ್ಬರ ಕಂಪನಿಗಳ ಬಗ್ಗೆ ಸಣ್ಣದಾಗಿ ಮಾತಾಡುವಂಥದ್ದು ಅಥವಾ ತಪ್ಪು ಅಂತ ಹೇಳುವಂಥದ್ದು ಅವ್ರ ವ್ಯಕ್ತಿತ್ವಕ್ಕೂ ಶೋಭೆ ತರೋದಲ್ಲ, ಇದು ಕಾನೂನನ್ನು ಮುರಿಯುವಂಥದ್ದು ಅಂತ. ಸಹಜ ಕಾನೂನದ ಬದುಕು ಬದುಕಿಸು ಆ ನೆಲೆಯಲ್ಲಿ ಮಾಡುವಂಥದ್ದು. ಕಾಂಪಿಟೇಷನ್ ಮಾಡಲಿ, ಸಾಕಷ್ಟು ಯಾರು ಬೇಡ ಅಂದಿದ್ದಾರೆ, ಅವ್ರಿಗೆ ಸಾಕಷ್ಟು ಬೆಳೆದು ನಿಂತಿದ್ದಾರೆ ಇವತ್ತು. ಆದರೂ ಅವರು ವಾದ ಮಾಡುವಂಥ ರೀತಿ, ಪ್ರತಿಪಾದನೆ ಮಾಡುವಂಥ ವಿಚಾರಗಳು ಎಲ್ಲನೂ ಇಲ್ಲಿ ಸಮಾಜದ ಕೋಮು ಭಾವನೆಯನ್ನು ಕೆರಳಿಸ್ತಾವೆ ಅನ್ನೋದು ಸ್ವತಃ ಅವರ ವಿರೋಧದ ವ್ಯಕ್ತಿಗಳಿಂದ ಆರೋಪ. ಹಮ್ದರ್ದ್ ಅನ್ನೋಂಥ ಒಂದು ಕಂಪ್ನಿ, ಆ ಕಂಪ್ನಿ ಇದ್ದಿದ್ದು ಅವ್ರದ್ದೇ ಆದಂಥ ಒಂದು ಏನೋ ಜ್ಯೂಸ್ ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಟಿದೆ. ಇವರು ಬಿಟ್ಟರೆ ಏನು ತಪ್ಪಿಲ್ಲ, ಮಾರ್ಕೆಟಪ್ಪ ಅದು, ಮಾರ್ಕೆಟಿಂಗ್ ಎಲ್ಲರೂ ಮಾಡ್ಬೋದು. ಆದರೆ ಅದನ್ನು ಬಿಡುವಲ್ಲೇ ಬಿಟ್ಟ ಮೇಲೆ ಅದ್ರ ಬಗ್ಗೆ ಅದಕ್ಕೊಂದು ಹೆಸರು ಕೊಡಿದ, ಶರ್ಬತ್ ಜಿಹಾದ್. ಅದೇನು ಹಮ್ದರ್ದ್ ಕಂಪ್ನಿ ತಯಾರಾಗಿ ಬರ್ತದೆ ಆ ಒಂದು ಜ್ಯೂಸು ಅದು ಏನಪ್ಪ ಅಂತಂದ್ರೆ ಶರ್ಬತ್ ಜಿಹಾದ್. ಇದು ಭಾಳಷ್ಟು ಕೋಮು ಗಲಭೆಗೆ, ಕೋಮು ಮನಸ್ಸಿಗೆ ಪ್ರಚೋದನೆ ಕೊಡುವಂಥ ಮಾತು ಅಂತೇಳಿ ಈ ಹಮ್ದರ್ದ್ ಕಂಪ್ನಿಯ ಪರವಾಗಿ ಮಾತಾಡುವಂಥ ವಕೀಲರ ವಾದ. ಏನಪ್ಪ ಅಂತಂದ್ರೆ ಅವ್ರು ಹೇಳೋದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ನಾವು ನಿಮಗೆ ತಪ್ಪು ಅಂತ ಹೇಳೋದಿಲ್ಲ ರೀ, ಮಾಡಿರಿ. ಆದರೆ ಏನದಪ್ಪ, ಹಮ್ದರ್ದ್ ಕಂಪ್ನಿಯ ಪರವಾಗಿ ವಾದಿಸಿ ಹಿರಿಯ ವಕೀಲ ಸಂದೀಪ್ ಶೆಟ್ಟಿ ಅವರು ಹೇಳ್ತಾರೆ, ರಾಮದೇವ್ ಅವರ ವಿಡಿಯೋ ಕೋಮು ಭಾಷಣದ ರೀತಿಯಲ್ಲಿ ಇದೆ. ಎರಡು ಕೋಮುಗಳಿಗೆ ಜಗಳ ಹಚ್ಚುವಂಗದ ಅದು. ಅವರು ಇತರರ ಉತ್ಪನ್ನಗಳ ಬದಲು ತಮ್ಮ ಉತ್ಪನ್ನ ಬಳಸುವಂತೆ ಗ್ರಾಹಕರಿಗೆ ಹೇಳಿ ಅವರ ನಡುವೆ ಕೋಮು ಆಧಾರದಲ್ಲಿ ವಿಭಜನೆ ಸೃಷ್ಟಿಸುತ್ತಿದ್ದಾರೆ. ನಮ್ಮದು ತಗೊಳ್ರಿ, ಇನ್ನೊಬ್ರು ತಗೋಬೇಡ್ರಿ ಅಂತ ಕೋಮುವಾದವನ್ನು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಅವ್ರು ಸ್ಪಷ್ಟ ಆರೋಪ ಮಾಡ್ತಾಯಿದ್ದಾರೆ. ಇದು ತಪ್ಪಿದು. ಇದನ್ನೆಲ್ಲ ಕೇಳಿದ್ಮೇಲೆ ಹೈಕೋರ್ಟ್, ದೆಹಲಿ ಹೈಕೋರ್ಟ್ ಇದು ಆರ್ಡ್ರು ಮಾಡಿದ. ಏನಪ್ಪ ಅಂತ ಅಗದಿ ಸ್ಪಷ್ಟವಾಗಿ ಹೇಳಿದ, ರಾಮದೇವ್ ಅವರು ಯಾರ ನಿಯಂತ್ರಣದಲ್ಲಿಯೂ ಇಲ್ಲ, ಯಾರ ಮಾತು ಕೇಳುವುದಿಲ್ಲ ಅಂತ ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅಪೀಠ ಅವ್ರಿಗೆ ಅವರ ರಾಜ, ಇಲ್ಲೇನು ಮಾಡಿದ್ರು ನಡೀತದಪ್ಪ ಈ ದೇಶದಲ್ಲಿ ಅನ್ನುವಂಥ ಸ್ಥಿತಿಗಳು ಬಂದಿದ್ದಾರಪ್ಪ ಅವರು ಅಂತ. ಅವ್ರ ತಮ್ಮ ವಸ್ತುವಿನ ಬಗ್ಗೆ ಹೇಳಿ ಏನು ತಕರಲ್ಲ, ಸಾಕಷ್ಟು ಮಾಡಲಿ, ಏನು ಅಡ್ಡಿ ಇಲ್ಲ. ಆದರೆ ಇನ್ನೊಬ್ಬರು ವಸ್ತುವಿನ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಅದು ಅವರ ನಡುವೆ ಕೋಮು ಆಧಾರದಲ್ಲಿ ವಿಭಜನೆ ಸೃಷ್ಟಿಸುತ್ತಿದ್ದಾರೆ. ಈ ಹಮ್ದರ್ದ್ ಕಂಪ್ನಿ ಪರವಾಗಿ ಮಾತಾಡುವಂಥ ಸಂದೀಪ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಜನರ ಸಿಂಪತಿ ಗೆಟ್ ಮಾಡಿಸ್ರೆ, ಪಡ್ಗೋಸ್ಕರ ಇದೆಲ್ಲ ಮಾಡ್ತಾ ಇರ್ತಾರಪ್ಪ ನಮ್ಮ ಬಾಬಾ ರಾಮದೇವರು ಅಂತೇಳಿ. ಈ ಬಾಬಾ ರಾಮದೇವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ, ಹಿಂದೂ ಮಾಡಿದ್ವಿ. ಮೇಲಿನ ಮೇಲೆ ಆರೋಪ ಬಂದೇ ಬರ್ತಿರ್ತಾವೆ. ವಿಶೇಷವಾಗಿ BJP ಪರ ಇದ್ದಾರೆ, ಇರಲಿ, ಅವ್ರ ವೈಯಕ್ತಿಕ ವಿಷಯ. ಆದರೆ ಇನ್ನುಳಿದವರು ಇದ್ದಾರೆ ಅನ್ನೋಂಥದ್ದು ತಿಳ್ಕೊಬೇಕಾಯ್ತಲ್ಲ, ಯಾಕೆ ಅನ್ನುವಂಥದ್ದು ಭಾಳ ಪ್ರಶ್ನೆ. ಅದರಲ್ಲೂ ಹೈಕೋರ್ಟ್ ಹಿಂದೂ ಆರೋಪ, ಅವರ ಆರೋಪ ಬಂದಾಗ ಡೈರೆಕ್ಷನ್ ಮಾಡಿತ್ತವ್ರೆ, ನೀವು ಹಿಂಗೆ ಇರ್ರಿಪ್ಪ, ಇದೇ ರೀತಿ ಇರ್ರಿ ಅಂತೇಳಿ. ಆದರೂ ಅವರ ತಮ್ಮ ಗಾಡಿಯನ್ನು ಹೊಡೆದಿದ್ರು. ಆದರೆ ಈ ಸಲ ಮಾತ್ರ ಹಮ್ದರ್ದ್ ವಿರುದ್ಧ ಮಾತಾಡಿದ್ದ, ಅದು ಅವ್ರಿಗೆ ನೋವಾಗಿದ್ದ. ಏನಪ್ಪ ಅಂದ್ರೆ, ಹಮ್ದರ್ದ್ ಸೇರಿದಂತೆ ಎದುರಾಳಿ ಕಂಪನಿಗಳ ಉತ್ಪನ್ನಗಳ ಬಗ್ಗೆ ವಿಡಿಯೋಗಳನ್ನು ಹಂಚಿಕೊಳ್ಳಬಾರದು ಎಂದು ರಾಮದೇವ್ ಅವರಿಗೆ ಕೋರ್ಟ್ ಈ ಹಿಂದೆ ಸೂಚನೆ ನೀಡಿತ್ತು. ಈ ಹಿಂದೆ ಸಲ ಹೇಳಿತ್ತು ಅವ್ರಿಗೆ, ನೀವು ನೋಡ್ರಪ್ಪ, ನಿಮ್ಮ ಕಂಪ್ನಿ ಬಗ್ಗೆ ಪ್ರಚಾರ ಮಾಡಿ, ಇನ್ನೊಬ್ರು ಯಾಕೆ ಮಾಡ್ತೀರಿ, ಯಾಕೆ ಕೊಡ್ತೀರಿ, ಮಾಡಬೇಡ ಅಂತ ಹೇಳಿತ್ತು. ಆದರೂ ಮಾಡಿಕೊಂಡಿದ್ದಾರೆ ಅವರು. ಆದರೆ ರಾಮದೇವ್ ಅವರು ಅಪಮಾನಕಾರಿಯಾಗಿರುವ ವಿಡಿಯೋ ಒಂದನ್ನು ಮತ್ತೆ ಹಂಚಿಕೊಂಡಿದ್ದಾರೆ ಎಂದು ಹಮ್ದರ್ದ್ ಪರ ವಕೀಲ ನ್ಯಾಯಾಲಯಕ್ಕೆ ತಿಳಿಸಿದರು. ಹಿಂದೂರು ಸಾಕಷ್ಟಾಗಿದ್ದವರು ಇವತ್ತು ಮತ್ತೆ ಕೆಲವೊಂದಿಷ್ಟು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅವರು. ಅದು ಅಪಮಾನ ಆಗುವಂಗೆ, ಮಾಡುವಂಗೆ, ನಮ್ಮ ಸಮುದಾಯಕ್ಕೆ ಅನ್ನುವಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ, ಈ ಎಲ್ಲ ಏನು ಹಮ್ದರ್ದ್ ಇವರು ವಾದ ಮಾಡಿ ಒಂದು ನಮ್ಮ ನಡಕ್ಕೆ ಜನರಕ್ಕೆ ಕೋಮು ಸೌಹಾರ್ದ ಮುರಿತಾರೆ ಇವರು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಅಪಮಾನಕಾರಿಯಾಗಿ ಮಾತಾಡ್ತಾರೆ ಇವರು, ಪ್ರಚಾರ ಮಾಡ್ತಾರೆ ಅಂತೇಳಿ. ಈ ನೆಲೆಯಲ್ಲಿ ನ್ಯಾಯಾಲಯ ಇದ್ದಿದ್ದು ಅವ್ರು ಪ್ರಶ್ನೆ ಮಾಡಿ 24 ಗಂಟೆ ಒಳಗನ ನೀವು ಆ ವಿಡಿಯೋಗಳು ತೆಗಿಬೇಕು ಅಂತ ಹೇಳಿದ್ದಾರೆ. ಆ ಒಂದು ವಿಡಿಯೋಗಳ ಮೂಲಕ ಏನು ಪ್ರಚಾರ ಮಾಡ್ತಿದ್ರು ಇವರು, ಹಮ್ದರ್ದ್ ಇದೊಂದು ಶರಬತ್ ಅಂತೇಳಿ. ಅದಕ್ಕೆ
ಅದು ನೀವು ತೆಗೀರಿ, ಯಾಕೆ ಉದ್ಯೋಗ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತಿನ ಹೇಳ್ತಾ ನಂತರ ಏನಂದರೆ, ಹಿಂದಿನ ಆದೇಶದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನೀವು ಸಲ್ಲಿಸಿರುವ ಪ್ರಮಾಣ ಪತ್ರ ಹಾಗೂ ವಿಡಿಯೋ ನ್ಯಾಯಾಂಗ ನಿಂದನೆಯಂತೆ ಇದೆ ಎಂಬುದು ಮೇಲ್ನೋಟಕ್ಕೆ ಅನಿಸುತ್ತದೆ. ನಾನು ಈಗ ನ್ಯಾಯಾಂಗ ನಿಂದನೆ ನೋಟಿಸ್ ಹೊರಡಿಸಲಿದ್ದೇನೆ. ನೀವು ಮಾಡಿದ್ದು, ನೀವು ವಿಡಿಯೋ ಕೊಟ್ಟಿದ್ದು ಅದ ಏನಪ್ಪ ಅಂತಂದ್ರೆ ಮಾನಹಾನಿ ಮಾಡೋಂಗದ, ಈಗ ಹೊರಡಿಸ್ತಾನೆ ಅದನ್ನು. ನಾವು ಅವರನ್ನು ಇಲ್ಲಿಗೆ ಹೇಳಲಿದ್ದೇವೆ ಅಂತೇಳಿ ಅಮಿತ್ ಬನ್ಸಾಲ್ರವ್ರು ಹೇಳ್ತಾರೆ. ಅಲ್ಲಿ ಹೋಗಿ ಅದೇನು ಡೆವಲಪ್ಮೆಂಟ್ ಆಗ್ತದೆ ನಿಮಗೆ ಗೊತ್ತಿದ್ದು ಅದು. ಆ ಒಂದು ಹೇಳಿಕೆಯನ್ನು ತೆಗೀರಿ, ಅದನ್ನು ನೀವು ಶರಬತ್ ಅಂತೇಳಿ ಏನೋ ಮಾಡಿದಿರಿ, ಆ ಮಾತು ತಪ್ಪದ, ಅದು ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ನ್ಯಾಯಮೂರ್ತಿ ಅಮಿತ್ ಬನ್ಸಲ್ ಅವರು. ಅಮಿತ್ ಬನ್ಸಲ್ ಅವ್ರ ಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಅದೇ ಕಾಲಕ್ಕೆ ರಾಮದೇವ್ ಅವ್ರಿಗೂ ಈ ರೀತಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ನಮ್ಮ ಬಾಬಾ ರಾಮದೇವರು ಮೇಲಿಂದಲ್ಲ ಇಂಥ ಒಂದು ಏನಾದರೂ ಬಾಯಿ ಚಪ್ಪಲಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಮಾತಾಡ್ತಾನೆ ಹೇಳ್ತಾರೆ. ಕೆಲವೊಮ್ಮೆ ಅದರಿಂದಾಗಿ ತೊಂದರೆನೂ ಅನುಭವಿಸಿದ್ದು ಅದಾವ. ಅದೇನೋ ಆಗಲಿ, ಈ ಬಾಬಾ ರಾಮದೇವರು ಹಮ್ದರ್ದ್ ವಿರುದ್ಧ ಮಾತಾಡಿದಂಥ ಮಾತುಗಳನ್ನು ಅಳಿಸಿ ಹಾಕಬೇಕು, ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಕೇಳ್ಕೊಂಡಿದ್ದಾರೆ ಹಮ್ದರ್ದ್ ಅವರು. ಅದಕ್ಕೆ ಇವರು ಒಪ್ಪಿಗೆ ಕೊಡುವಂಗೆ ಕಾಣ್ತದೆ ಅಂತ ಅನಿಸ್ತದೆ. ಏನೋ ಇರಲಿ, ಹಮ್ದರ್ದ್ ಕಂಪ್ನಿ ಮೇಲೆ ಇವರೇನು ವಿಡಿಯೋ ಮಾಡಿಬಿಟ್ಟಿದ್ದೇನದಲ್ಲ, ಇದು ಒಂದು ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂಥದ್ದು ಇರಬೇಕು. ಇಲ್ಲದ ಎದುರಾಳಿ ಏನು ಮಾಡ್ತಾರೆ ನಿಮ್ದು ಅಂತ ನೀವು ಒಂದು ಪ್ರಸಾರ ಮಾಡಿದ್ರೆ ಯೋಗ್ಯ ಇತ್ತು ಅನ್ನೋದು ಅಷ್ಟೇ ಕೇಳಿ ಬರ್ಲಿಕ್ಕಂತದ. ಈ ಎಲ್ಲ ನೆಲೆಯಲ್ಲಿ ನಮ್ಮ ಏನಪ್ಪ ಅಂದ್ರೆ ರಾಮದೇವರ ಒಂದು ವಿಚಾರಗಳಿಗೆ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಅವರು ಸ್ವಚ್ಛ ಹೇಳ್ತಾ ಇದ್ದಾರೆ. ಈ ಮಾತುಗಳು ಅಳಿಸಿ ಹಾಕಪ್ಪ, ಏನೇನು ಮಾತಾಡಿದರೆ ಅವ್ರ ವಿರುದ್ಧ ಪ್ರಸಾರ ಮಾಡಿ ತೆಗೆದು ಹಾಕಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂದು ಸಮಾಜದಲ್ಲಿದ್ದಾಗ ನಾವು ಅಂಥ ಮಾತುಗಳನ್ನ ಕೇಳಬೇಕಾಗ್ತದೆ. ಯಾಕಂದ್ರೆ ಅದೇ ಕಾಲಕ್ಕೆ ನಮ್ಮ ಈ ಒಂದು ಹಮ್ದರ್ದ್ ಕಂಪ್ನಿಯವರು ತಮ್ಮದೇ ಆದ ವಿಚಾರನ ಹೇಳಿದ್ರು ಸಹಿತ ಇವತ್ತು ಬಾಬಾ ರಾಮದೇವ್ ಅವರು ಇದ್ದಂಥವ್ರು ಇವರ ವಿರುದ್ಧ ಏನು ವಿಡಿಯೋ ಮಾಡಿದ್ದಾರೆ ಅವ್ರು ಹಿಂದೆ ತಗೊಳ್ತಾನೆ ಏನೋ ಮಾತು ಕೊಟ್ಟಿದ್ದಾರೆ. ತಕ್ಕೊಂಡಿರ್ಬೋದು ಇಷ್ಟಲ್ಲ, ಯಾಕೆಂದ್ರೆ ಅವ್ರಿಗೂ ಅನ್ನಿಸ್ತಾ ಇದೆ ಹೌದಪ್ಪ ತಪ್ಪು ಮಾಡಿದ್ದೀನಿ ಅಂತೇಳಿ. ಏನೋ ಆಗಲಿ ಒಪ್ಕೊಂಡಿದ್ದಾರೆ. ಅದನ್ನು ಹಮ್ದರ್ದ್ ವಿರುದ್ಧ ಏನು ಆಕ್ಷೇಪ ಮಾತು ಮಾತಾಡಿದ್ರು ಅಳಿಸಿ ಆಗಲಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ, ರಾಮದೇವ್ ಅವರು ಇಂಥ ಯಾವುದಾದ್ರೂ ಒಂದು ಏನಾದರೂ ಸುದ್ದಿ ಮಾಡ್ತಾನೆ ಇರ್ತಾರೆ, ಸುದ್ದಿ ಪ್ರಿಯರು. ಆದರೆ ಅವ್ರು ಇತ್ತೀಚೆಗೆ ಮಾತ್ರ ಸ್ವಲ್ಪ ಮೂಲಿಗೆ ಸರಿದಾರ ಅಂತೂ ಕೂಡ ಅನಿಸ್ಲಿಕ್ಕಂತದ. ನೋಡ್ಬೇಕು ಮುಂದಿನದಲ್ಲಿ ಏನಾಗ್ತದೆ. ಆದರೆ ಇಲ್ಲೇ ಒಂದು ಮಾತನ್ನು ನಮ್ಮ ಅಮಿತ್ ಬನ್ಸಲ್ ನ್ಯಾಯಮೂರ್ತಿ ಹೇಳ್ತಾರೆ, ರಾಮದೇವ್ರ ಬದಲಾಗಿ ರಾಮದೇವ್ ಅವರು ಯಾರ ನಿಯಂತ್ರಣದಲ್ಲೂ ಇಲ್ಲ, ಅವರು ತಮ್ಮದೇ ಆದ ಜಗತ್ತಿನಲ್ಲಿ ಇದ್ದಾರೆ ಅಂಥೇಳಿ ನಮ್ಮ ಅಮಿತ್ ಬನ್ಸಾಲ್ ನ್ಯಾಯಮೂರ್ತಿ ದೆಹಲಿ ಹೈಕೋರ್ಟ್ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಮ್ದರ್ದ್ ಬದಲಾಗಿ ಶರಬತ್ ಅಂತ ಪ್ರಚಾರ ಮಾಡೋ ಬದಲಾಗಿ ಅವರು ಅದನ್ನು ಶರಬತ್ ಜಿಹಾದ್ ಅಂತ ಮಾಡಿದ್ದ. ನಿಜವಾಗಿಯೂ ಇದು ತಪ್ಪು, ಬ್ಯಾಡ್ ಇಂಪ್ರೆಷನ್ ಮಾಡ್ತದೆ ಅನ್ನೋದು ಅಷ್ಟ ಸತ್ಯದ. ಆ ದಿಶೆಯಲ್ಲಿ ಅವರು ಬುದ್ಧಿವಂತರು ತಿದ್ಕೋಬೋದು ಅನ್ನೋ ಆಸೆಯಿಂದ ಆ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಮ್ದರ್ದ್ ವಿರುದ್ಧ ಏನು ಮಾಡುವಾಗಿಲ್ಲ, ಅದು ಮಾಡಿದರೆ ಅಳಿಗೆ ಸಾಕ್ರಿ ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮಾಡಿದ್ದೆ, ಅದಕ್ಕೆ ಯಸ್ ಅಂದಿದ್ದಾರೆ ಅಂತ ಹೇಳ್ತಾ, ಇದು ಇತ್ತೀಚೆಗೆ ಡೆವಲಪ್ ಆದಂಥ ನಮ್ಮ ಗುರು ರಾಮದೇವರ ಡೆವಲಪ್ಮೆಂಟ್ಗಳು. ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಾನು ಸತ್ಯ ಕೈಗೊಂಡು ವಂದನೆಗಳು.